ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಇದೇ ಏಪ್ರಿಲ್ 13ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರು ಹಿರಿಯರಾದಂತಹ ಶ್ರೀ ವೇದಮೂರ್ತಿ ಭಾನುಪ್ರಕಾಶ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇದರ ಅಂಗವಾಗಿ ನಾಳೆ ದಿನ ಬೆಂಗಳೂರಿನ APS ಕಾಲೇಜಿನಲ್ಲಿ ಒಂದು ಪ್ರಚಾರ ಸಭೆ ಹಾಗೂ ಒಂದು ಸಮಾಲೋಚನಾ ಸಭೆಯನ್ನು ಸಂಜೆಗೆ ಏರ್ಪಾಡು ಮಾಡಿದ್ದೇವೆ. ದಯಮಾಡಿ ಎಲ್ಲ ಸನ್ಮಾನ್ಯ ಸದಸ್ಯರು ಆಗಮಿಸಿ ನಮ್ಮ ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಸನ್ಮಾನ್ಯ ಶ್ರೀ ಭಾನುಪ್ರಕಾಶ್ ಅವರನ್ನ ಬೆಂಬಲಿಸಿ ಅವರ ಗೆಲುವಿನಲ್ಲಿ ತಾವೆಲ್ಲರೂ ಪಾತ್ರಧಾರಿಗಳಾಗಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ಕಳೆದ 3 ವರ್ಷದಿಂದ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಮಹಾಸಭೆ ಬಹಳಷ್ಟು ಪ್ರಗತಿಯನ್ನು ಕಂಡಿದೆ, ಸಂಘಟನೆಯನ್ನು ಕಂಡಿದೆ. ಪ್ರಾಯಶಃ ಬಹಳ ಮುಂಚೆ 5 ಕಡೆಯಲ್ಲಿ ಮಾತ್ರ ಚುನಾವಣೆ ನಡೀತಾ ಇತ್ತು. ಇದೀಗ ಬೈಲಾ ತಿದ್ದುಪಡಿಯಾಗಿ ಸುಮಾರು 21 ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಾ ಇದೆ. 22,000ಕ್ಕೂ ಹೆಚ್ಚು ಸದಸ್ಯತ್ವವನ್ನು ಮಹಾಸಭೆ ಕಳೆದ 3 ವರ್ಷದಲ್ಲಿ ಹೊಂದಿದೆ. ಇಂತಹ ಪ್ರಗತಿ ಹಿಂದೆಂದೂ ಕಂಡಿರಲಿಲ್ಲ ಅಂತ ನಾವೆಲ್ಲರೂ ಸಹ ಭಾವಿಸಬೇಕಾಗಿದೆ. ಅದರಿಂದ ಮುಂದಿನ 5 ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲೇ ಭಾನುಪ್ರಕಾಶ್ ಅವರು ಸಹ ಈ ಒಂದು ಅಧ್ಯಕ್ಷರ ಸ್ಥಾನವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅಂತೇಳಿ ನಾವೆಲ್ಲರೂ ಸಹ ಆಶಿಸೋಣ. ಅವರ ಅಧ್ಯಕ್ಷೀಯ ಸ್ಥಾನದ ಗೆಲುವಿಗೆ ತಾವೆಲ್ಲರೂ ಸಹ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೂ ಸಹ ಬೆಂಬಲಿಸಬೇಕು ಅಂತ ನಾನು ಮಹಾಸಭಾದ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 1974ರಲ್ಲಿ ಪ್ರಾರಂಭವಾಗಿ 50 ವರ್ಷಗಳನ್ನು ಸಂಪೂರ್ಣಗೊಂಡಿದೆ. ಅನೇಕ ಮಹನೀಯರು ಇದಕ್ಕೆ ಈ ಸಂಘಕ್ಕೆ ನಾಯಕತ್ವವನ್ನು ಕೊಟ್ಟು ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ನಾನು ಅಧಿಕಾರವನ್ನು ತೆಗೆದುಕೊಳ್ಬೇಕಾದ್ರೆ 2020 ಡಿಸೆಂಬರ್ 10 ಚುನಾವಣೆ ಆಯಿತು. 2021 ಜನವರಿಯಲ್ಲಿ ನಾನು ಅಧಿಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅನೇಕ ಸಮಸ್ಯೆಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಎದುರಿಸ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕವಾಗಲೂ ಕಷ್ಟ ಇತ್ತು. ಯಾಕೆ ಅಂತ ಹೇಳಿದರೆ ಕೋಟಿ ರೂಪಾಯಿನಷ್ಟು ನಾವು ರಾಘವೇಂದ್ರ ಬ್ಯಾಂಕ್ನಲ್ಲಿಟ್ಟು ಹಣವನ್ನು ನಮ್ಮ ಕೈಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಅಂಥ ಸಮಯದಲ್ಲಿ ನಮ್ಮ ಮಹಿಳಾ ವಸತಿ ನಿಧಿಯೂ ಸಹ ಅನೇಕ ಸಮಸ್ಯೆಗಳು, ಕಟ್ಟಡದಲ್ಲೂ ಸಹ ಅನೇಕ ರಿಪೇರಿ ಕೆಲಸಗಳು ಈ ರೀತಿ ನಡೀಬೇಕಾದಂಥ ಒಂದು ವ್ಯವಸ್ಥೆ ಇತ್ತು. ಇದೆಲ್ಲವನ್ನು ಒಂದೊಂದಾಗಿ ನಾವು ಮಾಡಿಕೊಂಡು ಬಂದು ಈ ಸಂಘವನ್ನು ಒಂದು ಸುವ್ಯವಸ್ಥೆ, ಆರ್ಥಿಕವಾಗೂ ಸಹ ಬಲಗೊಳಿಸುವಲ್ಲಿ ನಾವು ಅನೇಕ ಶ್ರಮವನ್ನು ವಹಿಸಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು 1 ವರ್ಷದಲ್ಲಿ ನಾವು 6 ತಿಂಗಳಿಗೂ ಹೆಚ್ಚು ನಾವು ಇಡೀ ಕರ್ನಾಟಕವನ್ನು ಓಡಾಡಿ ಸಂಘಟನೆಯ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ಸ್ವಾತಂತ್ರ್ಯ ಸಮಾರಂಭದಲ್ಲೂ ಸಹ ಸ್ವಾತಂತ್ರ್ಯದ ದಿನಾಚರಣೆಯ ಸಮಾರಂಭದಲ್ಲೂ ಸಹ ನಮ್ಮಲ್ಲಿ ಮತ್ತು ಗಣರಾಜ್ಯೋತ್ಸವ ಇದೆಲ್ಲವನ್ನು ಆಚರಣೆ ಮಾಡಿಕೊಂಡು ಬಂದ್ವಿ. ಹಾಗೆ ಮೊದಲನೇ ಒಂದು ಸಮಾರಂಭದಲ್ಲಿ ನಾವು ಒಂದು ನಮ್ಮ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅನ್ನೋದು AKBMSನ ಅಧ್ಯಕ್ಷರಾದ ತದನಂತರ ವಿಶೇಷವಾಗಿ ಸಮಾಜದ ಎಲ್ಲ ಸಮುದಾಯವನ್ನು ಒಂದೇ ವೇದಿಕೆಗೆ ತರಬೇಕು, ಮುಚ್ಚೋಣಿ ಕರ್ಕೊಂಡು ಹೋಗಬೇಕು ಅಂತ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿದ್ದಂಥ ಅನೇಕ ಕಣ್ವ ಅನುಯಾಯಿಗಳೇನಿದ್ದಾರೆ ಅವರು ಮಾಡಿದಂಥ ಬೇಡಿಕೆಗೆ ಪರಿಗಣಿಸಿ ಪ್ರಪ್ರಥಮವಾಗಿ ಇತಿಹಾಸದಲ್ಲೇ ಇಲ್ಲದಂತಹ ಒಂದು ರೀತಿಯಲ್ಲಿ ಶೃಂಗೇರಿ ಮಠದ ಆವರಣದಲ್ಲಿ ಕೃಷ್ಣ ಶುಕ್ಲಯಜುರ್ವೇದದ ಒಂದು ಸಮಾವೇಶ ಏರ್ಪಡಿಸಿದರು. ಈ ಶುಕ್ಲಯಜುರ್ವೇದ ಸಮಾವೇಶಕ್ಕೆ ಸುಮಾರು 10ರಿಂದ 12,000 ಜನ ಕರ್ನಾಟಕದ ವಿವಿಧ ಭಾಗಗಳಿಂದ ಸೇರಿಕೊಂಡರು. ಕಾರಣ ಯಾಕಂದರೆ ಇದು ನಮ್ಮಲ್ಲಿ ಪ್ರಪ್ರಥಮವಾಗಿ ಈ ರಾಜ್ಯ ಮಟ್ಟದಲ್ಲಿ ನಡೆದಂಥ ಒಂದು ಸಮ್ಮೇಳನ ಆಗಿತ್ತು. ಹಾಗೂ ಈ ಕರ್ನಾಟಕದಲ್ಲಿರುವಂತಹ ಎಲ್ಲ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು ಕಂಪೇರ್ ಮಾಡಿದಾಗ 48 ಲಕ್ಷ ಜನ, 50 ಲಕ್ಷ ಜನದಲ್ಲಿ ನಮ್ಮ ಕಣ್ವರೆ 18ರಿಂದ 20,000 ಜನ, 20 ಲಕ್ಷ ಇದ್ದಾರೆ. ಅದನ್ನು ಗುರುತಿಸಿ ಮಾಡಿದಂಥ ಒಂದು ಸಮಾವೇಶಕ್ಕೆ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಹಾಗೂ ಶುಕ್ಲಯಜುರ್ವೇದ ಮಹಾಮಂಡಲ ಎರಡೂ ಕೈ ಜೋಡಿಸಿ ನಡೆದಂತಹ ಒಂದು ದೊಡ್ಡ ಪ್ರಕ್ರಿಯೆ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತು. ಮತ್ತು ಕಣ್ವರಲ್ಲಿದ್ದಂತಹ ಒಂದು ಮಾನಸಿಕ ಒಂದು ಆಂದೋಲನ ಇತ್ತು, ಹೋಗ್ಲಾಡ್ಸಲು ಮಾಡಿಕೊಂಡು ಈ ರೀತಿಯಾಗಿ ಒಂದು ಸಮುದಾಯದ ಏಳಿಗೆಗೆ ಕಾರಣಕರ್ತರಾದಂಥ ಶ್ರೀ ಅಶೋಕ್ ಹಾರ್ನಳ್ಳಿರವರಿಗೆ ಸಮುದಾಯ ಯಾವಾಗಲೂ ಚಿರುಣಿಯಾಗಿರುತ್ತದೆ. ಅದೇ ರೀತಿ ಕಣ್ವರೆಲ್ಲ ಸೇರಿ ಇಂದು ನಮ್ಮ ಅಶೋಕ್ ಹಾರ್ನಳ್ಳಿಯವರ ಬೆಂಬಲಿತ ಅಭ್ಯರ್ಥಿಯಾದ ಶ್ರೀ ಭಾನುಪ್ರಕಾಶ್ ಅವರಿಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಈಗಾಗಲೇ ಶುಕ್ಲಯಜುರ್ವೇದಿ ಸಮಾವೇಶ, ಸದ್ಭಾವನಾ ಯಾತ್ರೆ ಇದು ಅದ್ಭುತವಾದಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಪ್ರರ ಸಂಘಟನೆ ಮಾಡೋದಕ್ಕೆ ಬಹಳ ಸಹಾಯಕ ಮಾಡಿದೆ. ಇದಲ್ಲದೆ ಇನ್ನೂ 2 ಅದ್ಭುತವಾದಂಥ ಕಾರ್ಯಕ್ರಮ ನನ್ನ ಅವಧಿಯಲ್ಲ. ಒಂದು, ಚಾತುರ್ಮಾಸದಲ್ಲಿ ಯಾರ್ಯಾರು ಯತಿಗಳು ಕೂತ್ಕೊಳ್ತಾರೋ ಎಲ್ಲರಿಗೂ ಸಹ ಭಿಕ್ಷಾ ಸಮರ್ಪಣೆಯನ್ನು ನಮ್ಮ ಉಪಾಧ್ಯಕ್ಷರಾದಂಥ ಭಾನುಪ್ರಕಾಶ್ ಅವರು ಮತ್ತು ರಾಘವೇಂದ್ರ ಭಟ್ರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಯತಿವರಿಯರಿಗೂ ಸಹ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ನಾವು ಒಂದು ಭಿಕ್ಷಾ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದು ಇದಲ್ಲದೆ
ಒಂದು ಶ್ರೀರಾಮಚಂದ್ರನ ಒಂದು ಪಟ್ಟಾಭಿಷೇಕ ಯಾವತ್ತು ಅಯೋಧ್ಯೆಯಲ್ಲಿ ನಡೆಯಿತು, ಆ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದಂಥ ನನಗೂ ಸಹ ಅಲ್ಲಿ ಪಟ್ಟಾಭಿಷೇಕ ಸಮಯದಲ್ಲಿ ನೀವಿರಬೇಕು ಅಂತ ಹೇಳಿ ಆಹ್ವಾನ ಬಂತು. ನಾನು ನನ್ನ ಪತ್ನಿ ಇಬ್ಬರೂ ಸಹ ನಮಗೆ ಅಯೋಧ್ಯೆಯಲ್ಲಿ ಒಂದು ಪಟ್ಟಾಭಿಷೇಕ, ಅಯೋಧ್ಯೆಯ ಒಂದು ಪ್ರತಿಷ್ಠಾಪನಾ ಸಮಯ, ಅಯೋಧ್ಯೆಯ ಪ್ರತಿಷ್ಠಾಪನಾ ಸಮಯದಲ್ಲಿ ಇರ್ಬೋದಂಥ ಸದವಕಾಶ ನನಗೆ ಲಭಿಸಿದೆ. ನಾವು ಅದೇ ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ರಾಮತಾರಕ ಹೋಮ, ಪ್ರತಿಯೊಂದು ಜಿಲ್ಲೆಯಲ್ಲೂ ರಾಮತಾರಕ ಹೋಮ ಮತ್ತು ಶ್ರೀರಾಮಚಂದ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ರಾಮನಾಮದ ಜಪ ಮಾಡಬೇಕು ಒಂದು ಯೋಜನೆಯನ್ನು ಹಾಕ್ಕೊಡ್ವಿ. ಈ ಯೋಜನೆಯ ನೇತೃತ್ವವನ್ನು ಭಾನುಪ್ರಕಾಶ್ ಶರ್ಮಾ ಮತ್ತು ರಾಘವೇಂದ್ರ ಭಟ್ರು ನೇತೃತ್ವವನ್ನು ವಹಿಸಿದ್ರು. ಹೀಗಾಗಿ ಶ್ರೀರಾಮಚಂದ್ರನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಡೆದಂಥ ಒಂದು ಮಹಾಲಕ್ಷ್ಮೀಪುರದಲ್ಲಿ ನಡೆದಂಥ ಅದ್ಭುತವಾದ ಕಾರ್ಯಕ್ರಮದ ಬಗ್ಗೆ ಒಂದು ವಿವರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹಿಂದಿನ ಉಪಾಧ್ಯಕ್ಷರಾದಂಥ ರಾಘವೇಂದ್ರ ಭಟ್ರನ್ನ ನನಗೆ ವಿನಂತಿಸ್ತೀನಿ. ಶ್ರೀರಾಮಚಂದ್ರ ಪ್ರಭುವಿನ ಪ್ರತಿಷ್ಠಾಪನಾ ಮಹೋತ್ಸವದ ಸಂದರ್ಭದಲ್ಲಿ ರಾಮತಾರಕ ಜಪ ಯಜ್ಞವನ್ನು ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಳ್ಳಿ ಅವರು ನಮ್ಮ ನೀಡಿದರು. ಪ್ರಾಯಶಃ ರಾಜ್ಯದಲ್ಲೇ ಯಾವ ಮಠಮಾನ್ಯಗಳು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಮತಾರಕ ಜಪ ಯಜ್ಞವನ್ನು ನಡೆಯಲಿಲ್ಲ. ನಾವು ಇದರ ಅಂಗವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ರಾಮ ತಾರಕ ಮಂತ್ರವನ್ನ ರಾಜ್ಯದಾದ್ಯಂತ ಎಲ್ಲ ಸಮುದಾಯದವರು ಸಹ ಎಲ್ಲ ಹಿಂದೂ ಬಾಂಧವರು ಜಪವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನ ಮಾಡಿದ್ವಿ. 100 ಕೋಟಿ ರಾಮತಾರಕ ಜಪ ಮಾಡಬೇಕು, ರಾಮ ಪಟ್ಟಾಭಿಷೇಕದ ದಿನ ತದಂಗವಾಗಿ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಸುಮಾರು 3 ತಿಂಗಳ ಕಾಲ ಅಕ್ಟೋಬರ್ನಿಂದ ಆರಂಭವಾಗಿ ಜನವರಿ ತನಕ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಎಲ್ಲ ಹಳ್ಳಿಗಳಿಗೂ ಹೋಗಿ ನಾವು ಈ ಒಂದು ರಾಮತಾರಕದ ಜಪದ ವಿಶೇಷತೆಯನ್ನು ಹೇಳಿ ಒಂದು ಆಂದೋಲನವಾಗಿ ಮಹಾಸಭೆ ಮಾಡಿತು. ನಾವು 100 ಕೋಟಿ ಶತಕೋಟಿ ರಾಮತಾರಕ ಜಪ ಮಾಡಬೇಕು ಅಂತ ಅನ್ಕೊಂಡಿದ್ದು ಸುಮಾರು 600 ಕೋಟಿಗೂ ಹೆಚ್ಚು ರಾಮತಾರಕ ಜಪ ಆಯಿತು. ಎಲ್ಲ ಮಠಮಾನ್ಯಗಳು ಸಹ ಇದಕ್ಕೆ ನಮಗೆ ಸಹಕಾರ ಕೊಟ್ಟರು. ಊರಿನಲ್ಲೂ ಸಹ ಸಂಘ ಸಂಸ್ಥೆಯವರು ಸಹ ಒಗ್ಗಟ್ಟಿನಿಂದ ನಮಗೆ ಸಹಕಾರ ಕೊಟ್ಟರು. ಅದರಲ್ಲೊಂದು ವಿಶೇಷವಾದಂತಹ ಒಂದು ದಿನ ಅಂತಂದ್ರೆ ನಮಗೆ ಸಿದ್ಧಗಂಗಾ ಮಠದಲ್ಲಿ ಪೂಜ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲೇ ಸಂಜೆ ಸುಮಾರು 10,000 ಜನ ಮಕ್ಕಳು ಏಕಕಾಲದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ರಾಮತಾರಕ ಜಪವನ್ನು ಮಾಡಿದ್ದು ನಮ್ಮ ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ. ಈ ಒಂದು ರಾಮತಾರಕ ಯಾಗ ಮಹಾಲಕ್ಷ್ಮಿ ಬಡಾವಣೆಯ ರಾಣಿ ಹಬ್ಬಕ್ಕ ಆಟದ ಮೈದಾನದಲ್ಲಿ ಸ್ಥಳೀಯ ಶಾಸಕರಾದಂತಹ ಗೋಪಾಲಯ್ಯನವರ ದೊಡ್ಡ ಸಹಕಾರದೊಂದಿಗೆ ಅಧ್ಯಕ್ಷರಾದಂತಹ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನ ಭಕ್ತರು ಅವತ್ತು ಬಂದರು. ಎಲ್ಲ ಆಡಳಿತ ಪಕ್ಷ, ಎಲ್ಲ ರಾಜಕೀಯ ಮುಖಂಡರು ಸಹ ಬಂದು ಅಲ್ಲಿ ರಾಮ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ನಾವು ನೇರ ಇಲ್ಲಿ ವೀಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಬೆಲಗೂರಿನಿಂದ ಶ್ರೀರಾಮರ ಒಂದು ವಿಗ್ರಹವನ್ನು ತಂದು ಅಲ್ಲಿ ಸ್ಥಾಪನೆಯನ್ನು ಮಾಡಿ ಸುಮಾರು 250ಕ್ಕೂ ಹೆಚ್ಚು ಋತ್ವಿಜರು ಬಂದು ಅವತ್ತು ರಾಮತಾರಕ ಯಾಗವನ್ನು ಸಹ ಮಾಡಿ ನಭೂತೋ ನಭವಿಷ್ಯತಿ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಕಾರ್ಯಕ್ರಮ ಒಂದೇ ಎರಡೇ ಎಷ್ಟು ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಏನೇನು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ನಾವೇ ಬರೆದುಕೊಂಡು ಇಟ್ಕೋಬೇಕಾದಂಥ ಸಂದರ್ಭ ಬಂದಿದೆ. ಉದಾಹರಣೆ, ಜನವರಿ 18-19ರಲ್ಲಿ ಬೃಹತ್ ಸಮಾವೇಶ ಮಾಡಿದ್ವಿ. ಈ ಸಮಾವೇಶ ಮಾಡೋದಕ್ಕೆ ಮುಂಚೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಸಹ ಗಾಯತ್ರಿ ಜಪ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಸಂಕಲ್ಪವನ್ನು ಮಾಡಿದ್ವಿ. ಈ ಸಂಕಲ್ಪವನ್ನು ಶೃಂಗೇರಿ ಗುರುಗಳಾದಂಥ ಶ್ರೀ ವಿಧುಶೇಖರ ಭಾರತಿಗಳ ಸಮ್ಮುಖದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮದ ನೇತೃತ್ವವನ್ನು ಇವತ್ತಿನ ದಿನ ಅಧ್ಯಕ್ಷ ಅಭ್ಯರ್ಥಿಯಾದಂಥ ಭಾನುಪ್ರಕಾಶ್ ಶರ್ಮಾ ಅವರು ವಹಿಸಿದ್ರು. ಅದರ ಬಗ್ಗೆ ಕೆಲವು ಮಾತಾಡಬೇಕು ಅಂತ ಕೇಳ್ತಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮಗಳು ಈ ವರ್ಷದಲ್ಲಿ 3 ವರ್ಷಗಳಲ್ಲಿ ನಡೆದಿದೆ. ಅದರಲ್ಲಿ ವಿಶೇಷವಾಗಿ ಕೋಟಿ ಗಾಯತ್ರಿ ಯಜ್ಞ ಅನ್ನತಕ್ಕಂಥದ್ದು ವಿಶೇಷವಾಗಿ ಅಧ್ಯಕ್ಷರ ಸಂಕಲ್ಪವನ್ನು ಮಾಡಿ ನಾವೆಲ್ಲರೂ ಸಹ ವಿಜಯದಶಮಿ ದಿನ ಕಾರ್ಯಾಲಯದಲ್ಲೇ ನಾವು ಗಾಯತ್ರಿಯನ್ನಿಟ್ಟು ಪ್ರಾರ್ಥನೆ ಮಾಡಿ ಗಣಪತಿ ಪೂಜೆ ಪುಣ್ಯಾಹಾರಗಳನ್ನು ಮಾಡಿ ವಿಶ್ವೇಶ್ವರ ಭಟ್ಟರವರ ನೇತೃತ್ವದಲ್ಲಿ ಸಂಕಲ್ಪವನ್ನು ಮಾಡಿದ್ವಿ. ನಂತರ 3 ತಿಂಗಳ ಕಾಲ ಅಭೂತಪೂರ್ವ ಅಂತ ಗಾಯತ್ರಿ ಜಪ ಕರ್ನಾಟಕದಾದ್ಯಂತ ಎಲ್ಲರ ಮನೆಯಲ್ಲೂ ಮಾಡಿದ್ದಾರೆ. ಅಂತಹ ಗಾಯತ್ರಿಯ ಸಂಪೂರ್ಣ ಫಲಪ್ರಾಪ್ತಿ ನಮಗೆಲ್ಲ ಬರಬೇಕು ಅಂತ ನಾವು ಈ ಒಂದು ಮಹಾ ಸಮ್ಮೇಳನದಲ್ಲಿ 19-20 ನಡೀತು. ಅದರ ಹಿಂದಿನ ದಿನ 18 ರಾತ್ರಿ ನಾವು ಗಣಪತಿ ಪೂಜೆ ಪುಣ್ಯಾಹ ಪಂಚಗವ್ಯಾದಿಗಳು ಋತ್ವಿಕ್ ವರ್ಣವನ್ನು ಕೊಟ್ಟು ಆ ಒಂದು ವಿಶೇಷವಾದಂತಹ ತ್ರಿಪುರವಾಸಿನಿ ಕಲ್ಯಾಣ ಮಂಟಪದ ಜಾಗದಲ್ಲಿ ನಾವು ಹೋಮಕುಂಡಗಳನ್ನು ಹಾಕಿ ಆ 5 ಹೋಮಕುಂಡಗಳಲ್ಲಿ ಎಲ್ಲ ವಿಧವಾದಂತಹ ಹೋಮಗಳು, ರಾಮ ಪಂಚಾಯತನ ಹೋಮಗಳು, ಹೀಗೆ ಜಪ ಮಾಡಿದಂತಹ ಗಾಯತ್ರಿಯ ಮಹಾ ಯಜ್ಞದ ಹೋಮಗಳನ್ನು ಸಹಿತ
ಧನ್ವಂತರಿ ಹೋಮಗಳನ್ನು ಎಲ್ಲವನ್ನು ಮಾಡಿದ್ದೇವೆ. ಅದು ವಿಶೇಷವಾಗಿ ಅಲ್ಲಿ ಬಂದಿರತಕ್ಕಂಥ ಪುರೋಹಿತರು ಪ್ರಾತಃ ಕಾಲ ಮತ್ತು ಹಿಂದಿನ ದಿನ 2 ದಿನಗಳ ಕಾಲ ಗಾಯತ್ರಿ ಜಪಗಳನ್ನು ಮಾಡಿದರು. ಸಂಪೂರ್ಣ ಲೋಕ ಕಲ್ಯಾಣ ಆಗಬೇಕು, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಸಂಪೂರ್ಣವಾಗಿ ನಮಗೆ ಉನ್ನತ ಮಟ್ಟಕ್ಕೆ ಹೋಗಬೇಕು, ಲೋಕವೆಲ್ಲವೂ ಸಹಿತ ಸುಖವಾಗಿರಬೇಕು ಅನ್ನೋ ಧ್ಯೇಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ.